ಇದು ಏನು ಕಾರ್ಯಕ್ರಮ ಇವತ್ತು ಇತ್ತು ಅಂತ ಹೇಳಿದ್ರೆ, ಈಗ ನಮ್ಮ ಜನಪ್ರಿಯ ಶಾಸಕರಾದಂಥ ಬಾಲಣ್ಣವರು, ದಿನೇಶ್ ಗುಂಡೂರವರು ಕರ್ಕೊಂಡ್ಬಂದು ಇರೋ ಹಾಸ್ಪಿಟ್ಲ್ ಪರಿಸ್ಥಿತಿಯನ್ನು ನೋಡಿ ಹೊಸದಾಗಿ ಒಂದು 100 ಬೆಡ್ಡಿನ ಹಾಸ್ಪಿಟ್ಲನ್ನು, ಹೈಟೆಕ್ ಹಾಸ್ಪಿಟ್ಲನ್ನು ಮಾಡಬೇಕು ಅಂತೇಳಿ 42 ಕೋಟಿಗೂ ಹೆಚ್ಚಿನ ಅನುದಾನವನ್ನು ನಮ್ಮ ಸುರೇಶ್ ಅಣ್ಣವರು ಮತ್ತು ಬಾಲಣ್ಣವರ ನೇತೃತ್ವದಲ್ಲಿ ಒಂದು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. ಈಗ ಅವ್ರಿಗೆ ಜಾಗ ಹ್ಯಾಂಡ್ ಓವರ್ ಮಾಡಿಕೊಡ್ಬೇಕು. ಯಾರಿಗೆ ಟೆಂಡರ್ ಆಗಿದೆ, ವರ್ಕ್ ಆರ್ಡರ್ ತಗೊಂಡಿದ್ದಾರೆ, ಅವ್ರಿಗೆ ಜಾಗ ಹ್ಯಾಂಡ್ ಓವರ್ ಮಾಡಿ ಕೊಡಬೇಕು. ಇವರು ಕೆಲವು ಜನ ನಮಗೆ ಸ್ಟ್ಯಾಚು ಶಿಫ್ಟ್ ಮಾಡ್ತಾ ಇದ್ದಾರೆ ಅಂತ ಒಂದು ಪ್ಲಸ್ ಮರ ಬೆಳೆದ್ಬಿಟ್ಟಿದೆ, 400 ಮರಗಳದ್ದು ಹೆಚ್ಚಿಗೆ ಇದೆ, ಅದು 50 ವರ್ಷದ 100 ವರ್ಷದ ಹಳೆ ಮರಗಳಿದೆ ಅಂತೇಳಿ ಎಲ್ಲೊಂದು ಕಡೆ ನ್ಯಾಯಾಲಯಕ್ಕೆ ಹೈಕೋರ್ಟ್ಗೆ ಹೋಗಿದ್ರು. ಆ ಹೈಕೋರ್ಟಲ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ, ಅಕಸ್ಮಾತ್ ಈಗ ಮರ ಕಡ ಸನ್ನಿವೇಶ ಇಲ್ಲ, ಆದರೆ ಮರ ಕಡಿಬೇಕು ಅಂತ ಬಂದರೆ ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ನೀವು ಒಂದು ತೀರ್ಮಾನವನ್ನು ತೆಗೆದುಕೊಂಡು ಕಾನೂನುಬದ್ಧವಾಗಿ ಮರ ಕಡಿಬೇಕು ಅಂತ ಒಂದು ತೀರ್ಮಾನ ಇದೆ. ಹಾಗಾಗಿ 50 ಮರಗಳಿಗಿಂತ ಹೆಚ್ಚಿಗೆ ಮರ ಇರೋದ್ರಿಂದ 89 ಮರ ಏನೋ ಸಣ್ಣ ಸಣ್ಣ ಮರ ಎಲ್ಲ ಸೇರ್ಕೊಂಡು 89 ಮರ ಇರೋದ್ರಿಂದ ಒಂದು ಜನಾಭಿಪ್ರಾಯ ತಗೋಬೇಕು ಅಂತ ಇವತ್ತೊಂದು ಸಭೆ ಕರೆದಿರೋವಂಥದ್ದು. ಇಂಡಿವಿಜುವಲ್ ಆಗಿ ಬಂದು ಜನಗಳ ಅಭಿಪ್ರಾಯಗಳು ಹೇಳಬೇಕು ಅಂತೇಳಿ ಇವತ್ತು ಸಾವಿರಾರು ಜನ ನಮ್ಮ ಮಾಗಡಿ ತಾಲೂಕಿನ ಏನು ಬಡ ಕುಟುಂಬದಲ್ಲಿ ಇದ್ದಂಥವ್ರು, ಇವತ್ತು ಹಿಂದುಳಿದಂಥವ್ರು, ಮಧ್ಯಮ ವರ್ಗದವ್ರು ಇವತ್ತು ನಮ್ಗೆ ಹಾಸ್ಪಿಟ್ಲು ಬೇಕೇ ಬೇಕು, ನಮ್ಗೆ ಅವಶ್ಯಕತೆ ಇದೆ ಅಂತೇಳಿ ಸುಮಾರು ಸಾವಿರಾರು ಜನ ಬಂದು ಇವತ್ತು ಅರ್ಜಿಯನ್ನು ಕೊಟ್ಟಿದ್ದಾರೆ. ಆ ಒಂದು ಸನ್ನಿವೇಶದಲ್ಲಿ ಇವತ್ತು ನಮ್ಗೆ ಹಾಸ್ಪಿಟ್ಲ್ ಆಗಬೇಕಾಗಿದೆ. ನೋಡಿದ್ದಾರೆ ನೀವು, ಇವತ್ತು ನಾವು ಮಾತಾಡ್ತಾ ಇದ್ದೀವಲ್ಲ, ನಮ್ಗೆ ಕೆಲವು ಟೈಮ್ ನಮಗೂ ಅವಶ್ಯಕತೆ ಇಲ್ಲ, ಅವ್ರು ಮಾತಾಡಿದ್ರು ಅವ್ರಿಗೂ ಅವಶ್ಯಕತೆ ಇಲ್ಲ. ಹಾಸ್ಪಿಟ್ಲ್ ಅವಶ್ಯಕತೆ ಇರುವಂಥದ್ದು ಇಲ್ಲಿಂದ ಬಡ ಜನತೆಗೆ, ಮಾಗಡಿ ತಾಲೂಕಿನ ಬಡ ಜನತೆಗೆ ನಾನು ಋಣವನ್ನು ತೀರಿಸಬೇಕು ಅಂತೇಳಿ ಬಾಲಣ್ಣವರ ನೇತೃತ್ವದಲ್ಲಿ ಇವತ್ತು 42 ಕೋಟಿ ಅನುದಾನ ರೆಡಿಯಾಗಿದೆ. ಹಾಗಾಗಿ ಇವತ್ತು ಈ ಸಭೆಯಲ್ಲಿ ಇವತ್ತು ತೀರ್ಮಾನ ಆಗಿದೆ, ಮರಗಳನ್ನ ಕಡಿಬೇಕು ಅಂತ ಅವ್ರು ಟಿಪ್ಪಣಿ ರೆಜುಲೇಷನ್ ಮಾಡ್ಕೊಳ್ತಾರೆ. ಅಷ್ಟೊತ್ತಿಗೆ ಗೊಂದಲ ಆಯಿತು, ರೆಜುಲೇಷನ್ ಎಲ್ಲ ಮಾಡ್ಕೊಳ್ತಾರೆ ಅವರು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮುಖಂಡರುಗಳು ಹೇಳ್ತಾಯಿದ್ರು, ಒಂದೊಂದು ಡೈರಿಗೆ ಒಬ್ಬೊಬ್ಬರು ಹಾಲು ಹಾಕೋರಿಗೆ 5 ಮರಗಳು ಕೊಡೋಣ ಅಂತೇಳಿ. ಇವತ್ತು 80 ಮರ ಕಡಿಬೋದು. ಇಲ್ಲಿ 80 ಮರ ಕಡಿಯೋದು ಬದಲು 89,000 ನಾವು ಸಸಿಗಳನ್ನ ವಿತರಣೆ ಮಾಡ್ಬೋದು. ಒಂದೊಂದು ಡೈರಿಲಿ ಹಾಲು ಹಾಕೋರಿಗೆ 5 ಮರಗಳು ಕೊಟ್ಟರೆ ಅವ್ರು ಗಿಡ ನಡೆಸ್ತಾರೆ. ನಮ್ಮ ಹೆಣ್ಮಕ್ಳುಗಳೆಲ್ಲ ಹೇಳ್ತಾಯಿದ್ರು, ನಮ್ಮ ಕೂಡ 55 ಮರ ನಾವು ನೆಡ್ಕೊಂಬರ್ತೀವಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ಒಂದು ಮರ ಕಡಿದ್ರೆ ಅದು 10% ಮರ ನೆಡೋಣ, ನಮಗೆ ಅವಶ್ಯಕತೆ ಇರುವಂಥದ್ದು ಹಾಸ್ಪಿಟ್ಲು. ಆ ನಿಟ್ಟಿನಲ್ಲಿ ಇವತ್ತೆಲ್ಲ ಹೇಳ್ತಾರಲ್ಲ, ಕೆಂಪೇಗೌಡರು ಸ್ಟ್ಯಾಚ್ಯೂ ಶಿಫ್ಟ್ ಮಾಡಿಬಿಡ್ತಾರೆ, ಎಲ್ಲ ಮೂಲೆಗೆ ಹಾಕ್ಬಿಡ್ತಾರೆ ಅಂತೇಳಿ. ಗಾಂಧಿ ಸ್ಟ್ಯಾಚ್ಯೂಗೂ ಅದೇ ಹೇಳ್ತಾಯಿದ್ರು, ನೇಣು ಹಾಕ್ಬಿಟ್ರು ಅಂತ ಇದ್ರು. ಇವತ್ತು ಗಾಂಧಿ ಸ್ಟ್ಯಾಚ್ಯೂ ಆ ಥರ ಇದೆ. ಬಸವಣ್ಣಂದು ಇವತ್ತು ಬಸವಣ್ಣವ್ರು ಇವತ್ತು ನಿನ್ನೆ ನಿಲ್ಲಿಸಿದ್ದಾರೆ, ಇನ್ನೂ ಉದ್ಘಾಟನೆ ಆಗಿಲ್ಲ, ನಿಲ್ಲಿಸಿದ್ದಾರೆ. ಅದು 3 ಸರ್ಕಲ್ಗೆ. ಇದನ್ನು ಸಹ ನಾವೆಲ್ಲ ನಿಂತು ರೆಡಿ ಆದಮೇಲೆ ಕೆಂಪೇಗೌಡ ಸ್ಟ್ಯಾಚ್ಯೂ ನಾವು ಗೌರವಯುತವಾಗಿ ಸರ್ವ ಜನಾಂಗದ ನಾಯಕರೇನಿದ್ದಾರೆ ಅವರಿಗೆ ಗೌರವನ ಕೊಟ್ಟು ನಾವು ನಿಲ್ಲಿಸ್ತೀವಲ್ಲ, ನಿಲ್ಲಿಸಾದ್ಮೇಲೆ ಅದನ್ನ ಬಂದು ನೋಡಲಿ. ಸುಮ್ಮನೆ ಎಲ್ಲ ಏನೇನೋ ಮಾತಾಡೋದಲ್ಲ. ಅಲ್ಲಿ ಮೂರು ದಾರಿ ಸೇರ್ಕೊಂಡ್ಬಿಡುತ್ತೆ ಅಂತ ಎಲ್ಲೇ ವಿಗ್ರಹಗಳು ನಿಲ್ಲಬೇಕಾದ್ರೆ ಸರ್ಕಲ್ಗೆ ನಿಲ್ಲಿಸೋವಂಥದ್ದು ಆಯಿತಾ. ಹಾಗಾಗಿ ಅವ್ರಿಗೆ ಕೆಂಪೇಗೌಡರು ಸರ್ವ ಜನಾಂಗದ ನಾಯಕರು, ಅವರು ಗೌರವವನ್ನು ಕೊಡಬೇಕು. ನ್ಯಾಯಾಲಯ ಹೇಳಿದೆ, ಆ ಗೌರವಯುತವಾಗಿ ಸ್ವಿಚ್ ಮಾಡೋವಂಥ ಕೆಲಸವನ್ನು ಮಾಡ್ತೀವಿ. ಇಲ್ಲಿ ಇವತ್ತು ಸುಮ್ಮನೆ ಯಾರೋ ಬಂದು ಹಾಸ್ಪಿಟ್ಲ್ ಬೇಡ, ಇಲ್ಲ 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ಕಟ್ಟೋಕ್ಕಾಗಲ್ಲ, ಟೌನಲ್ಲಿ ಇರಬೇಕು ಹಾಸ್ಪಿಟ್ಲು. ಅದಕ್ಕೋಸ್ಕರನೇ ನಾವು ಇವತ್ತು ತಾಲೂಕು ಆಫೀಸು ಸಹ NES ಸರ್ಕಲ್ ಶಿಫ್ಟ್ ಮಾಡಿ ಇವತ್ತು ಹಾಸ್ಪಿಟ್ಲು, ಶುಚಿತ್ವ ಹಾಸ್ಪಿಟ್ಲು ಬೇಕು, ಅಂಬೇಡ್ಕರ್ ಭವನ ಬೇಕು ಅಂತೇಳಿ ಇಷ್ಟೆಲ್ಲ ಮಾಡ್ತಾ ಇರೋವಂಥದ್ದು. ದಯಮಾಡಿ ಇದಕ್ಕೆ ನಾವು ಪದೇ ಕೇಳ್ಕೊತಾ ಇದ್ದೀವಿ, ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀವಿ. ನಾವೇನಿದಿಲ್ಲ, ಕಾನೂನಿಗೆ ತಲೆಬಾಗಿ, ಕಾನೂನು ಏನು ಇವತ್ತು ಹೈಕೋರ್ಟ್ ಏನಿದೆ ಹೈಕೋರ್ಟಿಗೆ ತಲೆಬಾಗಿ ಆ ಕೆಲಸವನ್ನು ಮಾಡ್ಕೊಂಡು ಹೋಗೋಣ ಅಂತ ನನ್ನ ಅಭಿಪ್ರಾಯ. ಸಸಿಗಳನ್ನ ಇವತ್ತೆಲ್ಲ ನಮ್ಮ ಅಧ್ಯಕ್ಷರುಗಳೆಲ್ಲ ಸುಮಾರು ಜನ ಮಾತಾಡ್ತಾ ಇದ್ರು. ಅವ್ರಿಗೆ ಮಳೆ ಸ್ಟಾರ್ಟ್ ಆದ ತಕ್ಷಣ ನಾವೆಲ್ಲ ಡೈರಿಗಳಿಗೂ ಸಪ್ಲೈ ಅಂತ ಕೆಲಸವನ್ನು ನಮ್ಮ ಶಾಸಕರ ಮುಖಂಡತ್ವಲ್ಲೇ, ನಮ್ಮ ತಮ್ಮಾಜಣ್ಣವ್ರ ಮುಖಂಡತ್ವಲ್ಲೇ ಇವತ್ತೇನೋ ಒಂದನ್ನು 5 ಕೊಡೋಕ್ಕಾಗಲ್ಲ ಅಂದ್ರೆ 2 ಸಸಿನಾರು ನೆಟ್ರಪ್ಪ ಅಂತೇಳಿ ಡೈರಿಗಳಿಗೆ ಸಪ್ಲೈ ಮಾಡಿ, ಡೈರಿಗಳ ಕಡೆಯಿಂದನೇ ಪ್ರತಿ ಗ್ರಾಮದಲ್ಲೂ ನಡೆಸಬೇಕು ಮತ್ತು ಪಟ್ಟಣದಲ್ಲಿ ನಡೆಸುವಂಥ ಕೆಲಸವನ್ನು ಮುಂದಿನ ದಿನಗಳು ಮಾಡ್ತೀವಿ ಸರ್. ಅದು ಸ್ಟಾರ್ಟ್ ಆದ ತಕ್ಷಣ ಮಾಡ್ತೀವಿ. ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಿ ನೀವು, ಅವ್ರಿಗೆ ಏನು ಹೇಳ್ತೀರಿ ಸರ್ ನೀವು? ಸರ್ ದಯಮಾಡಿ, ಅವರೆಲ್ಲ ನಮ್ಮ ಶಾಸಕರು ಹಾಸ್ಪಿಟ್ಲು ಉಪಯೋಗಿಸ್ಕೊಳ್ಳೋಕೆ ಬರೋದಿಲ್ಲ. ಶಾಸಕರು ದಯಮಾಡಿ ಬಿಲ್ಡಿಂಗ್ ಅವ್ರು ಸ್ವಂತ ಕಟ್ಕೊತಾ ಇಲ್ಲ, ಬಡ ಜನತೆಗೋಸ್ಕರ ಹಾಸ್ಪಿಟ್ಲಿಗೆ ಕಟ್ತಾ ಇರೋದು. ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತೀವಿ. ಈ ಒಂದು ಇದೇನೋ ಎತ್ಕಟ್ಟ ಅಂತ ಕೆಲಸ ಆಗ್ಬೋದು, ಈ ಒಂದು ಒಬ್ಬೊಬ್ಬರಿಗೆ ಮನಸ್ತಾಪಗಳಾಗುವಂಥ ಕೆಲಸಗಳನ್ನ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ, ಹತ್ತಕ್ಕುವಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಇದು ಬಡ ಜನತೆಗೋಸ್ಕರ ಮಾಡ್ತಾ ಇರೋದು, ಮಾಗಡಿ ತಾಲೂಕಿನ ಜನತೆಗೋಸ್ಕರ ಮಾಡ್ತಾ ಇರೋದು. ದಯಮಾಡಿ ಎಲ್ಲರೂ ಸಹಕರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈಗ ಕೆಂಪೇಗೌಡ ಪ್ರತಿಮೆ ಸರ್ ಹೇಳ್ತೀವಿ ಸರ್, ಅದು ಸರ್ ಕೆಂಪೇಗೌಡ ಪ್ರತಿಮೆ ನೀವೇ ನೋಡ್ತಾ ಇದ್ದಾರೆ ಸರ್, 100 ಅಡಿ ಅಂತರದಲ್ಲಿ ಶಿಫ್ಟ್ ಮಾಡ್ತಾ ಇದ್ವಿ. ಗೌರವಯುತವಾಗಿ ಹೈಕೋರ್ಟ್ ಆದೇಶ ಪ್ರಕಾರ ಗೌರವಯುತವಾಗಿ ಇವತ್ತೇನು ಬಸವಣ್ಣವರ ಸ್ಟ್ಯಾಚ್ಯೂ ನೋಡ್ತಾ ಇದ್ದೀರಾ, ಗಾಂಧಿ ಪ್ರತಿಮೆ ನೋಡ್ತಾ ಇದ್ದೀರಾ, ಅದಕ್ಕಿಂತ ಇನ್ನೂ ಉತ್ತಮ ಮಟ್ಟದಲ್ಲಿ ಕೆಂಪೇಗೌಡರನ್ನ ಪ್ರತಿಷ್ಠಾಪನೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ನಾವು ಹೇಳಿದ್ದೀವಲ್ಲ, ಒಂದು ಸಣ್ಣ ವ್ಯತ್ಯಾಸನೂ ಸಹ ಮಾಡೋದಿಲ್ಲ. ನಮ್ಮ ಜಡಲಿ ಕೃಷ್ಣಪ್ಪನವ್ರು ಏನು ಮಾಡಿದಾರೋ ಅದೇ ಥರ ಯಾವುದೇ ಒಂದು ಸಣ್ಣ ವ್ಯತ್ಯಾಸನೂ ಮಾಡ್ದಲ್ಲೇ ಅದೇ ರೀತಿ ಹಾಕ್ತೀವಿ, ಒಂದು ಉತ್ತಮವಾದ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಈಗ ಅವ್ರೇನು ವಿಶ್ವಾಸದೊಡೆ ಮಾತಾಡ್ಬೋದಾ ಸರ್? ಸರ್ ಎಲ್ಲ ಮಾತಾಡ್ತಾ ಇದ್ದಾರೆ, ನಾವು ಮಾತಾಡ್ತೀವಿ ಸರ್, ನಾವು ಪ್ರಯತ್ನ ಪಡ್ತೀವಿ ಸರ್. ಯಾಕಂದ್ರೆ ಅದು ಮಾತಾಡಿದ್ರೆ ಬಗೆಹರಿಬೋದು ಸರ್, ನಾವು ಪ್ರಯತ್ನ ಪಡ್ತೀವಿ ಸರ್. ಏನಿಲ್ಲ, ನಮ್ಮ
ಕೃಷ್ಣಮೂರ್ತಿ ಅವ್ರು ಏನು ಅನ್ಕೊಂಡವ್ರು ಅಂತ ಗೊತ್ತಿಲ್ಲ. ಬಟ್ ಇದು ಕಾಣದ ಕೈಗಳು ಕೆಲಸ ಮಾಡ್ತಾ ಇರೋದು. ಇಲ್ಲಿ ನಾವು ಇದು ಜೇಡಳ್ಳಿ ಕೃಷ್ಣಮೂರ್ತಿ ಅವ್ರು ಮಾಡ್ತಾರೆ ಅಂತ ನಾನು ಅನ್ಕೊಳ್ಳಲ್ಲ. ನಾನು ವೈಯಕ್ತಿಕವಾಗಿ ಇದು ಕಾಣದ ಕೈಗಳು ಕೆಲಸ ಮಾಡ್ತಾ ಇರೋದು. ಯಾಕೆಂದ್ರೆ ಅವ್ರು ನೇರವಾಗಿ ಮಾಡೋಕ್ಕಾಗಲಿಲ್ಲ ಅವ್ರಿಗೆ. ಈಗ ಕೆಲವ್ರಿಗೆ ಅಧಿಕಾರ ಸಿಕ್ಕಾಗ ಏನು ಮಾಡಲಿಲ್ಲ, ಓತ್ಲೆ ಹೊಡ್ಕೊಂಡು ತಿರುಗಿಬಿಟ್ರು. ಈಗ ಯಾರೋ ಬಾಲಣ್ಣ ಮಾಡಕ್ಕೆ ಹೊಂಟವ್ರು ಅದನ್ನು ಬೇಡ ಅಂತ ಒಂದು ಪ್ರತಿಮೆನ 100 ಜನ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಒಂದು ಹಾಸ್ಪಿಟ್ಲ್ ಎಲ್ಲರ ಕೈಲೂ ಮಾಡೋಕ್ಕಾಗಲ್ಲ. ಹಾಸ್ಪಿಟ್ಲ್ ಬೇಕಾಗಿರೋದು ನಮ್ಮಂಥ ಹಳ್ಳಿ ಜನಕ್ಕೆ, ಬಡ ರೈತರುಗಳಿಗೆ ಹಾಸ್ಪಿಟ್ಲ್ ಬೇಕಾಗಿರೋದು. ಈ ಕೃಷ್ಣಮೂರ್ತಿ ಅವ್ರಿಗೆ ಮೊನ್ನೆ ಆಪ್ರೇಷನ್ ಆದಾಗ ಇಲ್ಲಿ ಮಾಡಿ ವಿಕ್ಟೋರಿಯಾದಲ್ಲಿ ಮಾಡಿಸ್ಕೊಂಡ್ರ, ಇಲ್ಲ ಇದ್ರ ಜಯದೇವದಲ್ಲಿ ಮಾಡ್ಕೊಂಡ್ರ? ಅವ್ರು ಯಾವುದೋ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಮಾಡ್ಕೊಂಡಿತ್ತು. ಹಂಗಾಗಿ ಈಗ ಅಲ್ಲೊಬ್ರು ಟೋಪಿ ಹಾಕೊಂಡು ಮಾತಾಡೋದು ತಾತ ಅವ್ರ ಹೆಸರು ಗೊತ್ತಿಲ್ಲ ನನಗೆ. ದಿನ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರ್ತಾರೆ, ಇದನ್ನ BP ಮಾತ್ರ ಇಸ್ಕೊಂಡು ಹೋಗಿ ಫ್ರೀನ, ಶಿವಲಿಂಗ ಫ್ರೀ ಮಾತ್ರ ಇಸ್ಕೊಂಡು ಹೋಗ್ತಾರೆ. ನಾನು ಹಾಸ್ಪಿಟಲ್ ಡೈರೆಕ್ಟರ್ ನಾನೇ ನೋಡಿದ್ದೀನಿ. ಅವರು ಅಲ್ಲಿ ಬಂದು ಹಾಸ್ಪಿಟ್ಲ್ ಬೇಕು ಅಂತಾರೆ, ಇಲ್ಲಿ ಬಂದು ಅವ್ರಿಗೆ ಏನಾಗ್ತದೋ ಗೊತ್ತಿಲ್ಲ, ಇಲ್ಲ ಕಾಣದ ಕೈಗಳು ಏನೇನು ಶಿಷ್ಟಾಚಾರ ಏನೇನು ನಡೀತದೋ ಗೊತ್ತಿಲ್ಲ, ಇಲ್ಲಿ ಬಂದು ಮಾತಾಡ್ತಾರೆ. ನಾನು ಹೇಳೋದು ಪ್ರತಿಮೆನ ಯಾವ ಪ್ರತಿಮೆನ ಯಾರು ಬೇಕಾದ್ರೆ ಎಲ್ಲಿ ಬೇಕಾದರೂ ಮಾಡ್ಬೋದು. ಇವತ್ತು ಹೇಳಿದ್ರೆ ಮುಂದೆ ವರ್ಷಕ್ಕೆ ಮಾಡ್ಬೋದು. ಹಾಸ್ಪಿಟ್ಲ್ ಅನುದಾನ ವಾಪಸ್ ಹೋದರೆ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಬರೋಲ್ಲ. ಹಂಗಾಗಿ ನಾವು ಹಾಸ್ಪಿಟ್ಲ್ ಬೇಕೇ ಬೇಕು ಅಂತ ಕೇಳ್ತೀವಿ. ಇದಕ್ಕೆ MLA ಅವ್ರಿಗೆ ಒತ್ತಾಯ ಏರೇ ಇರ್ತೀವಿ. MLA ಅವ್ರಿಗೆ ಯಾವುದೇ ಕಾರಣಕ್ಕೆ ಹಾಸ್ಪಿಟ್ಲ್ ಮಾಡಿದಂಗೆ ಬಿಡೋಕ್ಕೆ ನಾವು ಬಿಡಲ್ಲ. ಹಾಸ್ಪಿಟ್ಲ್ ಮಾಡಿಸ್ತೀವಿ. ಇಲ್ಲಿ ಅಂಬೇಡ್ಕರ್ ನೋಡ್ರೆ ಯಾರು ರೈತವ್ರೆ ಯಾರು ಬೇಡ ಅವರು ಮಾಡಿ ಬಿಡಿ. ಈ ಹೈಟೆಕ್ ಹಾಸ್ಪಿಟ್ಲು ಕಟ್ಟೋಕ್ಕೆ ಸರ್ಕಾರದಿಂದ 42 ಕೋಟಿ ರೂಪಾಯಿಗೆ ಅನುಮೋದನೆ ಆಗಿದೆ. ಆ ಒಂದು ಸರ್ಕಾರಿ ಆಸ್ಪತ್ರೆ, ಒಂದು ಹೈಟೆಕ್ ಹಾಸ್ಪಿಟ್ಲನ್ನ ಕಟ್ಟೋಕ್ಕೆ ಹಲವಾರು ಅಡೆತಡೆಗಳನ್ನು ಇವತ್ತು ಒಡ್ತಾ ಇದ್ದಾರೆ. ಅದರಿಂದ ನಾವು ಈ ಮಾಗಡಿ ತಾಲೂಕಿನ ಭಾಳಷ್ಟು ಬಡವರಿಗೆ ಈ ಒಂದು ಹೈಟೆಕ್ ಹಾಸ್ಪಿಟ್ಲಿಂದ ಭಾಳ ಒಂದು ಉಪಯೋಗ ಆಗುತ್ತೆ. ಈಗಾಗಲೇ ಎಷ್ಟೋ ಜನ ಮಾಗಡಿಲಿ ಏನೇನೋ ಅವಶ್ಯಕತೆ ಲಭ್ಯ ಇದೆ ಆ ಟ್ರೀಟ್ಮೆಂಟ್ ಎಲ್ಲ ಮಾಗಡಿಲೇ ತಗೋತಾರೆ. ಇನ್ನು ಮಿಕ್ಕಿದ್ದಕ್ಕೆಲ್ಲ ಬೆಂಗಳೂರಿಗೆ ಹೋಗ್ಬೇಕಾಗತ್ತೆ. ಕೆಲವೊಬ್ಬರಿಗೆ ಬೆಂಗಳೂರಿಗೆ ಹೋಗಿ ಬರೋಕ್ಕೆ ಶಕ್ತಿ ಇಲ್ಲದಲ್ಲೇ ಇರೋರು ಇರ್ತಾರೆ, ಹೋಗ್ಬಿಟ್ಟು ಬರೋಕ್ಕೆ ಭಾಳಷ್ಟು ತೊಂದರೆ ಆಗ್ತಾಯಿದೆ. ಅದರಿಂದ ಇಲ್ಲಿ ಮಾಗಡಿಲೇ ಒಂದು ಹೈಟೆಕ್ ಹಾಸ್ಪಿಟ್ಲ್ ಆಗೋದ್ರಿಂದ ಭಾಳಷ್ಟು ಲಕ್ಷಾಂತರ ಬಡವರಿಗೆ ಇದರಿಂದ ಅನುಕೂಲ ಆಗುತ್ತೆ. ದಯವಿಟ್ಟು ನಾನು ಈಗಲಾದರೂ ನಾನು ಮನವಿ ಮಾಡೋದೇನು ಅಂದರೆ, ಇದಕ್ಕೇನು ಅಡೆತಡೆ ಒಡ್ತಾ ಇದ್ದೀರಾ ಅವರು ದಯವಿಟ್ಟು ಇದನ್ನು ಅವರು ಮನಪರಿವರ್ತನೆ ಮಾಡಿಕೊಂಡು ಇದಕ್ಕೆ ಈ ಒಂದು ಸರ್ಕಾರಿ ಹೈಟೆಕ್ ಹಾಸ್ಪಿಟ್ಲು ಕಟ್ಟೋದಕ್ಕೆ ಸಹಕಾರ ನೀಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಮರಗಳು ಹೋಗ್ತವೆ. ಒಂದು ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಬೇಕಾದಾಗ ಒಂದು ತೊಂದರೆಗಳು ಒಂದು ಏನಾದರೂ ಒಂದು ಆಗೇ ಆಗುತ್ತೆ. ಈಗ ರೋಡ್ ಅಗಲೀಕರಣ ಮಾಡುವಾಗ ಎಷ್ಟೋ ಜನ ಜಾಗನೂ ಅಕ್ವೇಷನ್ ಆಗುತ್ತೆ. ಹಂಗಂತ ಅವರೆಲ್ಲ ಗಲಾಟೆ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾವುದೇ ಅಭಿವೃದ್ಧಿ ಆಗಲ್ಲ. ಈ ಏನು ಮರ ಹೋಗುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಒಂದೊಂದು ಮರಕ್ಕೆ 10 ಮರ ನೆಡೋಕ್ಕೆ ನಾವೆಲ್ಲ ರೆಡಿ ಇದ್ದೀವಿ. ಏನಿವತ್ತು ವಿರೋಧ ಮಾಡ್ತಾ ಇದ್ದಾರೆ ಅವರೆಲ್ಲ ಬರಲಿ, ನಾವು ಅವ್ರ ಲೆಕ್ಕ ಹಾಕೊಂಡೇ ಹೇಳಲಿ ಎಷ್ಟು ಮರ ಇತ್ತು ಅಂತ. ಅದಕ್ಕೆ 10 ಪಟ್ಟು ಮರ ನೆಡೋಕ್ಕೆ ನಾವು ರೆಡಿ ಇದ್ದೀವಿ. ರೂಪೇಶ್ ಕುಮಾರ್ ಅಂತ, ಮಾಜಿ ಪುರಸಭಾ ಸದಸ್ಯರು. ಇವತ್ತು ಏನು ನಾವು ಮಾಗಡಿ ಜನತೆ ಎಲ್ಲ ಸೇರಿ ಇವತ್ತು ಮನವಿ ಪತ್ರ ಕೊಡಬೇಕು ಅಂತ ತಾಲೂಕು ಕಚೇರಿ ಬಳಿ ಸೇರಿದ್ದೀವಿ.
ನಮ್ಮ ಮಾನ್ಯ ಶಾಸಕರಾದ ಎಸ್ ಸಿ ಬಾಲಣ್ಣವರು ಮಾಗಡಿಯ ಜನತೆಗೆ ಆರೋಗ್ಯವನ್ನು ಕಾಪಾಡಬೇಕು, ಅವ್ರಿಗೆ ಒಳಿತನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಒಂದು ಮಾಗಡಿಲಿ ಹೈಟೆಕ್ಕು ಸರ್ಕಾರಿ ಆಸ್ಪತ್ರೆಯನ್ನು ನಿರ್ಮಾಣಗೊಳಿಸಬೇಕು ಅಂತ ಜಾಗನ ಸೂಚಿಸಿದರು. ಆದರೆ ಅದಕ್ಕೆ ರಾಜಕೀಯ ವಿರೋಧಿಗಳು ಕುಟುಂಬದಿಂದ ಇಲ್ಲಸಲ್ಲದ ಆರೋಪವನ್ನು ಹೊರಿಸಿ ಅಲ್ಲಿ ಈ ಜಾಗದಲ್ಲಿ ಸೂಕ್ತ ಅಲ್ಲ ಈ ಜಾಗ ಆಸ್ಪತ್ರೆ ನಿರ್ಮಾಣ ಮಾಡೋಕ್ಕೆ ಅಂತ ಇಲ್ಲಸಲ್ಲದ ಆರೋಪ ಹೊರಿಸಿದ್ದಾರೆ. ಆದರೆ ಅದೆಲ್ಲ ಸುಳ್ಳು. ಅವರ ಯಾವುದೇ ಆರೋಪಕ್ಕೆ ನಾವು ಆಸ್ಪದ ಕೊಡಬಾರ್ದು. ಮಾಗಡಿಯ ಜನತೆ ಒಳಿತಿಗಾಗಿ ಬಡವರ ಬಲ್ಲವರ ಒಂದು ಹಿತಾಸಕ್ತಿಯಿಂದ ಅವರ ಆರೋಗ್ಯವನ್ನು ಕಾಪಾಡೋಕ್ಕೋಸ್ಕರ ಈ ಒಂದು ಆಸ್ಪತ್ರೆ ನಿರ್ಮಾಣ ಆಗಲೇಬೇಕು. ಮಾಗಡಿ ಜನತೆಗೆ ಒಳಿತಾಗಲೇಬೇಕು, ಮಾಗಡಿ ಅಭಿವೃದ್ಧಿ ಪಥದಲ್ಲಿ ಸಾಗಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರಿ ಇವತ್ತು ಈ ಒಂದು ಮನವಿ ಪತ್ರನ ಸಲ್ಲಿಸೋದಕ್ಕೆ ಬಂದಿದ್ದೀವಿ. ತಮ್ಮ ಹೆಸರು ಸರ್? ಪ್ರಜ್ವಲ್ ಜೆ. ಎಲ್ಲಿಂದ ಬಂದರು?